ಮಕ್ಕಳೇ ಅಕ್ಷರಾಭ್ಯಾಸ 7 ನೋಡಿ. ಐ, ರು, ನ, ಚ, ಓ. ಇನ್ನೊಂದ್ಸಲ ಓದನ್ವಾ? ಐ, ರು, ನ, ಚ, ಓ. ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿದ್ದಾರೆ ಅವ್ರು. ಚಿತ್ರವನ್ನು ತೋರಿಸ್ಬೇಕು ಮತ್ತು ಆ ಪದಗಳನ್ನು ಹೇಳಬೇಕು. ಐದಳ ನೋಡಿ. ಐ ಅಂದರೆ ಐದಳ, ಹೌದಾ? ದಾಸವಾಳ ಎಲೆಯನ್ನು ಹೂವು ನಾವು ನೋಡ್ತಾ ಇರ್ಬೋದು. 1 2 3 4 5. ರು ಋಷಿ ಅಂತ ಹೇಳ್ಬೋದು. ನ ಕಣ, ಹೌದಾ? ಆಮೇಲೆ ಓ ವನ ಮರ ನೋಡಿ, ಒಣಗಿರುವಂತಹ ಒಂದು ಮರ. ಚ ಅಂದರೆ ಛತ್ರಿಯನ್ನು ಕೂಡ ನಾವಿಲ್ಲಿ ಶಬ್ದವನ್ನು ಉಪಯೋಗಿಸಬಹುದು ಮಕ್ಕಳೇ. ನೋಡಿ ಇನ್ನೊಂದ್ಸಲ ಐದಳ, ರು ನ ಕಣ, ಓ ವನ ಮರ, ಚ. ಕೊಟ್ಟಿರುವ ಅಕ್ಷರಗಳನ್ನ ಗುಂಡಾಗಿ ಬರೆಯಿಸಿ. ಕೊಟ್ಟಿರುವಂತಹ ಅಕ್ಷರಗಳನ್ನ ಏನು ಮಾಡಬೇಕು? ಇಲ್ಲಿ ಗುಂಡಾಗಿ ಬರಿಬೇಕು. ನೋಡಿ ಬಾಣದ ಚಿಹ್ನೆ ಯಾವ ರೀತಿಯಾಗಿದೆ ನೋಡಿ. ಇಲ್ಲಿ ಹೀಗೆ ಬಂದು ಆಮೇಲೆ ಈ ರೀತಿಯಾಗಿ, ಹೌದಾ? ನೋಡಿ ನಾವು ಏನು ಮಾಡೋಣ ನೋಡಿ. ಇವಾಗ ಹೌದಾ? ನಾವು ಗುಂಡಾಗಿ ಮೊದಲು ಅದನ್ನು ನಕಲು ಮಾಡಲಿಕ್ಕೆ ಕಲಿಯೋಣ. ಐದಳ, ಹೌದಾ? ನೋಡಿ ಇಲ್ಲಿ ಮತ್ತೆ ಐದಳ, ಹೌದಾ? ನೋಡಿ ಇನ್ನೊಂದ್ಸಲ ಐದಳ, ಐದಳ. ಇಲ್ಲೊಂದ್ಸಲ ಅವ್ರು ನಕಲು ಮಾಡ್ಲಿಕ್ಕೆ ಹೇಳಿದಾರ. ಐದಳ, ಐದಳ, ಏನು ಮಾಡೋಣ? ಅದನ್ನು ಚೆನ್ನಾಗಿ ನಕಲನ್ನು ಮಾಡೋಣ, ಗುಂಡಾಗಿ ಬರೆಯೋಣ. ನಾನು ನಿಮ್ಮ ಜೊತೆ ಪುಟಾಣಿ ಥರನೇ ಬರಿಬೇಕಲ್ವಾ? ನಾನು ಗುಂಡಾಗಿ ಬರೆದ್ರೆ ನಮ್ಮ ಟೀಚರು ಹೇಗೆ ಬರ್ತಾ ಇದ್ದಾರೆ, ನಾವು ಚೆನ್ನಾಗಿ ಬರ್ತಾ ಇಲ್ವ ಅಂತ ನಿಮ್ಗೆ ಬೇಜಾರಾಗಬಾರ್ದು. ಅದಕ್ಕೆ ನಾನು ನಿಮ್ಮ ಹಾಗೆಯೇ ಬರ್ತಾಯಿದ್ದೀನಿ ಮಕ್ಕಳೇ. ನೋಡಿ ಇಲ್ಲಿ ರು, ಬಾಣದ ಚಿಹ್ನೆ ಯಾವ ರೀತಿಯಾಗಿದೆ ಅದನ್ನು ನಾವು ಅದೇ ರೀತಿಯಾಗಿ ನಾವೇನು ಮಾಡೋಣ, ಇಲ್ಲಿ ಬರೆಯೋಣ. ರು, ಹೌದಾ? ಮೊದಲು ಗುಂಡಾಗಿ ನಕಲು ಮಾಡಲಿಕ್ಕೆ ಕಲಿಯೋಣ, ಆಮೇಲೆ ಚೆನ್ನಾಗಿ ಬರಲಿಕ್ಕೆ ಕಲಿಯೋಣ. ರು, ಇದಕ್ಕೆ ರು, ಇದನ್ನು ನಾವು ಗುಂಡಾಗಿ ನಕಲನ್ನು ಮಾಡೋಣ. ಆಮೇಲೆ ರು, ಹೌದಾ? ಇದು ರು. ನೋಡಿ ಬಾಣದ ಚಿಹ್ನೆ ಹೀಗೆ ಬಂದು ಹೀಗೆ ಆಮೇಲೆ ಈ ರೀತಿಯಾಗಿ ಬಂದಿರುವಂತಹ ಬಾಣದ ಚಿಹ್ನೆಯನ್ನು ನಾವು ನೋಡ್ಬೋದು. ನ ಕಣ, ನೊಣ, ಹೀಗೆ ಹಲವಾರು ಶಬ್ದಗಳನ್ನು ನಾವು ಇದರಿಂದ ಮಾಡ್ಬೋದು. ಅದು ಅಂತ ಬರೆಯೋಣ. ಅಂತ ಬರೆಯೋದ್ರಿಂದ ಏನಾಗುತ್ತೆ, ನಮಗೆ ಅಕ್ಷರ ತಲೆಯಲ್ಲಿ ಚೆನ್ನಾಗಿ ನೆನಪು ಉಳಿಯುತ್ತೆ. ಹೌದಾ? ನೋಡಿ ಅದನ್ನು ಅಂತ ಬರೆಯೋಣ. ಕಣ, ಹೌದಾ? ನೋಡಿ ಮುಗಿತಾ? ಇವಾಗ ಚ, ಬಾಣದ ಚಿಹ್ನೆ 1 2 3 4 5 ಆಮೇಲೆ ಹೀಗೆ ಬಂದಿದೆ ಅಲ್ವಾ? ಅದೇ ರೀತಿಯಾಗಿ 5 ಬಾಣದ ಚಿಹ್ನೆಗಳನ್ನ ಒಳಗೊಂಡಿರುವಂಥ ಚ, ಹೌದಾ? ನೋಡಿ
ಛ. ನೋಡಿ ಇಲ್ಲೊಂದು ಸಲ ನಕಲು ಮಾಡಿದರೆ ಅದನ್ನೇನು ಮಾಡೋಣ, ನಕಲನ್ನು ಮಾಡಿ ಅಂತ ಹೇಳಿದರೆ ಛ. ಛ. ಹೌದಾ? ಛ. ಛ. ಓದರಿ ಹೀಗೆ ಯಾವ ರೀತಿ ಬಾಣದ ಚಿಹ್ನೆಗಳು ಬಂದಿವೆಲ್ಲ ಅದೇ ರೀತಿಯಾಗಿ ನಾವೇನು ಮಾಡೋಣ, ಓ ಅಂತ ಬರೆಯೋಣ. ಓ ಅಂತ ಬರೆಯೋದ್ರಿಂದ ನಮಗೆ ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯಕವಾಗುತ್ತದೆ. ಓ ಓ ನೋಡಿ, ಓ. ಹೌದಾ? ಓ ಓ. ಓ ಬರ್ದ್ವಲ್ವ ಮಕ್ಕಳೇ? ಐ, ರು, ನ, ಚ, ಓ ಇವುಗಳನ್ನು ನಾವೇನು ಮಾಡಿದ್ವಿ, ಕೊಟ್ಟಿರುವಂಥ ಅಕ್ಷರಗಳನ್ನ ಗುಂಡಾಗಿ ನಕಲನ್ನು ಮಾಡಿ ಗುಂಡಾಗಿ ಬರೆದಿದ್ದೀವಿ. ಆಮೇಲೆ ಈ ಅಕ್ಷರಗಳನ್ನ ಗುಂಡಾಗಿ ನಕಲು ಮಾಡಿಸಿ ಅಂತ ಹೇಳಿದ್ದಾರೆ. ಐ, ರು, ನ, ಚ, ಓ ಯಾವುದೇ ಅಕ್ಷರಗಳನ್ನು ನಾವೇನು ಮಾಡೋಣ, ಇಲ್ಲಿ ಗುಂಡಾಗಿ ಮತ್ತೊಂದು ಸಲ ನಕಲನ್ನು ಮಾಡೋಣ. ಐ, ರು, ನ, ಚ ಅಂತ ಬರೆಯೋಣ. ಓ, ಐ, ರು, ನ, ಶ, ಓ. ಈಗ ಮೂರನೇ ಸಾಲಿನಲ್ಲಿ ಕೂಡ ಮಕ್ಕಳು ಏನು ಮಾಡೋಣ, ನಾವು ಐ ಅನ್ನುವಂಥ ಅಕ್ಷರವನ್ನು ಬರೆದ್ವಿ, ಇನ್ನು ರು ಅನ್ನುವಂಥ ಅಕ್ಷರಗಳನ್ನ ಬರ್ತಾ ಇದ್ದೀವಿ. ಆಮೇಲೆ ನ ಅನ್ನುವಂಥ ಅಕ್ಷರಗಳನ್ನು ಬರೆಯೋಣ. ಚ ಮತ್ತು ಓ ಕೊನೆಯದಾಗಿ ಕೊನೆಯ ಸಾಲಿನಲ್ಲಿ ಓ. ಈಗ ಐ, ಆಮೇಲೆ ರು, ನ, ಚ ಮತ್ತು ಓ. ಹೌದಾ? ಓ ಮೇಲೆ ಓಕ ನಾವೇನು ಮಾಡಿದ್ವಿ, ಈಗ ಓ. ಹೌದಾ? ನೋಡಿ ಇನ್ನು ಅಭ್ಯಾಸವನ್ನು ನೋಡೋಣ. ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ತಿಳಿಸಿ ಅಂತ ಇದ್ದಾರೆ. ಪದಗಳನ್ನು ನಾವೇನು ಮಾಡಬೇಕಿಲ್ಲಿ, ಹೇಳಿಸ್ಬೇಕು. ಐದಳ, ಋಣ, ಕನ, ಬಡಗನ, ಛಲ. ಹೌದಾ? ಈಗ ಅವುಗಳನ್ನ ಏನು ಮಾಡೋಣ, ಬರೆಯೋಣ. ಹೀಗೆ ಫಸ್ಟು ಐ, ದ, ಳ ಏನಿದು ಐದಳ. ಆಮೇಲೆ ರು, ನ ಋಣ, ಕ, ನ ಕನ, ಆಮೇಲೆ ಭ, ಡ, ಗ, ನ ಬಡಗನ ಮತ್ತು ಛಲ. ಚ ಮತ್ತು ಲ. ಮತ್ತು ಐ, ದ, ಳ ಐದಳ. ಆಮೇಲೆ ಋಣ, ಕನ, ಬಡಗನ. ಹೌದಾ? ಆಮೇಲೆ ಛಲ. ಮತ್ತು ಮೂರನೇ ಸಾಲಿನಲ್ಲಿ ಕೊನೆಯ ಸಾಲಿನಲ್ಲಿ ಐ, ದಳ, ಆಮೇಲೆ ಋಣ, ಕನ, ಆಮೇಲೆ ಬಡಘನ, ಬ, ಡ, ಗ, ನ, ಛಲ. ನೋಡಿ ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಏನು ಪದಗಳನ್ನ ರಚಿಸಲು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ ಇದರಲ್ಲಿ ನಾವು ಕೊಟ್ಟಿರುವಂಥ ಅಕ್ಷರದಲ್ಲಿ ಏನು ಮಾಡೋದು, ಸಾಧ್ಯವಾದಷ್ಟು ಪದಗಳನ್ನ ರಚಿಸಬೇಕು. ಉದಾಹರಣೆ ಮಾದರಿ ಏನು ಕೊಟ್ಟಾರ, ಕನಜ ಅನ್ನುವಂಥದ್ದನ್ನು ಕೊಟ್ಟಾರ. ಹೌದಾ?
ನೋಡಿ ಮೊದಲೇ ಪದವನ್ನು ಕ ಮತ್ತು ನ ಐತಿ ಇದನ್ನ ಇಲ್ಲಿ ಕನಜ ಅಂತೇಳಿ ಅವ್ರು ಏನು ಮಾಡಿದಾರೆ ಕೊಟ್ಟಿದ್ದಾರೆ. ನಾವೇನು ಮಾಡೋಣ ಇಲ್ಲಿ ಅ ರ ಸ ಕೂಡಿಸಿ ಬರೆಯೋಣ. ಆಮೇಲೆ ನೋಡಿ ಮರ ಒಂದು ಬರೆಯೋಣ, ರ. ಆಮೇಲೆ ಕದ ಹೌದಾ. ಆಮೇಲೆ ಮತ್ತು ಮನ. ಹೀಗೆ ಬರಬೇಕಿತ್ತಲ್ಲ, ಹೀಗೆ ಬರ್ದ್ವಿ, ಪರವಾಗಿಲ್ಲ. ವನ ಮರ, ನಾವು ಇಲ್ಲೇನು ಮಾಡೋಣ ವನ ಮರ ಹೌದಾ. ಆಮೇಲೆ ಮತ್ತೆ ಯಾವ ಅಕ್ಷರ ಬರ್ತಾ ನೋಡಿ. ಆಮೇಲೆ ವ ಮತ್ತು ನವನ್ನು ಕೂಡಿಸಿ ವನ ಹೌದಾ. ಆಮೇಲೆ ಇನ್ನೊಂದು ಅಕ್ಷರ ನೋಡಿ ಆಮೇಲೆ ಅರ. ಈ ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಓದಿಸಿ. ಋಣ, ಮನ, ಋತ, ಛಲ ಇವುಗಳನ್ನು ಏನು ಮಾಡೋಣ, ನಾವು ನಕಲನ್ನು ಮಾಡೋಣ. ಮೊದಲಿಗೆ ಈಗ ಒಂದ್ಸಲ ಓದಿದ್ದೀವಲ್ವಾ, ಓದ್ತಾ ಮತ್ತೆ ಮನ, ಋತ, ಛಲ ಹೌದಾ. ಆಮೇಲೆ ಮತ್ತೆ ಸೇಮ್ ಎರಡನೇ ಲೈನಲ್ಲೂ ಕೂಡ ನಾವು ಏನು ಮಾಡೋಣ, ಎರಡನೇ ಸಾಲಿನಲ್ಲೂ ಅವುಗಳನ್ನೇ ಬರೆಯೋಣ. ಋಣ, ಮನ, ಋತ, ಛಲ, ಋಣ, ಮನ, ನೋಡಿ ವೃತ್ತ ಆಗಬೇಕದು. ಆಮೇಲೆ ಅದಕ್ಕೆ ಅಂತ ಬರೀಬೇಕು ಅಂತ ಹೇಳೋದು. ಛಲ, ಕನ, ವನ, ಹನ ಮತ್ತು ಭನ ಇವುಗಳನ್ನು ಕೂಡ ನಾವೇನು ಮಾಡಬೇಕು, ನಕಲನ್ನು ಮಾಡಿ ಕನ, ವನ, ಹನ, ಬನ ಹೌದಾ. ನೋಡಿ ಕ, ನ, ಓ, ನ, ಹ, ನ, ಹನ, ಬ, ನ, ಬನ. ನೋಡಿ ಕ, ಓ, ವನ, ಹನ ಮತ್ತು ಬನ. ಇದರಲ್ಲಿ ಮಕ್ಕಳೇ ನಾವೇನು ಮಾಡಿದ್ದೀವಿ, ಅವುಗಳನ್ನೆಲ್ಲವನ್ನು ನಕಲು ಮಾಡಿ ಎಲ್ಲವನ್ನು ಬರೆದಿದ್ದೀವಿ. ಇಲ್ಲೇನು ಹೇಳಿದಾರ, ಈ ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ. ಅವಳ ಸರ, ಅವಳ ಸರ, ಹವಳದ ಸರ, ತರದ ಹವಳದ ಸರ. ಅವಳ ಸರ, ಹವಳ ಸರ, ಹವಳದ ಸರ, ತರದ ಹವಳದ ಸರ. ಅ ಮತ್ತು ಹಕ ವ್ಯತ್ಯಾಸ ಇದೆ. ಇದು ಹ ಹೌದಾ. ಅವಳ ಸರ, ಅವಳ ಸರ, ಹವಳದ ಸರ, ತರದ ಹವಳದ ಸರ. ನೋಡಿ ಅವನ ಪಟ, ಅವನ ಪಟ, ತರದ ಪಟ, ತರದ ಪಟ ಬಹಳ ಅಗಲ ಹೌದಾ. ಅವನ ಪಟ, ಅವನ ಪಟ, ತರದ ಪಟ, ತರದ ಪಟ ಬಹಳ ಅಗಲ. ನೋಡಿ ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಸರ ಮಾಡಿಸಿ. ನೋಡಿ ಇಲ್ಲೊಂದು ಅಕ್ಷರಗಳ ಮನೆಯನ್ನು ಕೊಟ್ಟಾರ, ಅದಕ್ಕೆ ಎರಡೆರಡು ಅಕ್ಷರಗಳನ್ನ ಕೂಡಿಸಿ ಮಾದರಿಯಂತೆ ಪದಸರಗಳನ್ನು ಮಾಡಬೇಕು. ಇಲ್ಲಿ ಗಜ, ಝನ, ನರ, ರಜ, ಝಪ, ಪಟ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರ, ಪ, ಯ, ನ, ಜ, ಗ, ಯ, ಎ, ಓ, ಲ, ವ, ಸ, ಉ, ಇ, ಓ, ಟ, ಮ, ದ, ಡ, ಆ, ಕ,
ಹ ಉ ಬ ಅ ಚ ಇವಷ್ಟು ಕೊಟ್ಟಿರುವಂತಹ ಪದಗಳನ್ನು ಸೇರಿಸಿ ಈ ರೀತಿಯಾಗಿ ನಾವೇನು ಮಾಡಬೇಕು, ಅಕ್ಷರಗಳನ್ನು ರಚನೆಯನ್ನು ಮಾಡಬೇಕು, ಒಂದು ಮನೆಯನ್ನು ರಚನೆಯನ್ನು ಮಾಡಬೇಕು. ನೋಡಿ ಇಲ್ಲಿ ರವನ್ನು ತಗೋಣ, ಸ ತಗೊಳ್ಳೋಣ, ರಸ. ಸ ಬಂದಿದ್ದಿಲ್ಲ, ಅದರ ಕೊನೆಯಿಂದ ಮತ್ತೊಂದು ಅಕ್ಷರಗಳನ್ನು ನಾವೇನು ಮಾಡೋಣ, ತಗೊಳ್ಳೋಣ. ಸ ಮತ್ತು ಇಲ್ಲಿ ಹುಡುಕಿ ಸಮ. ಹೌದಾ? ಮ, ಇಲ್ಲಿ ಮ ಇದೆ, ಮದಿಂದ ಮತ್ತೆ ಅಕ್ಷರ ಮಗ. ಘ ಇದೆ, ಹೌದಾ? ಗದಿಂದ ಕೊನೆಯ ಅಕ್ಷರ ಝ, ಗಜ. ಗಜ. ಜ, ಜ ಮತ್ತು ತೊಗೊಂಡಾಗ ನಾವು ಅದಕ್ಕೊಂದು ಲ ತಗೊಳ್ಳೋಣ, ಝಲ ಆಗತ್ತಲ್ವಾ, ಝಲ. ಝಲ. ಆಮೇಲೆ ಲ, ಇಲ್ಲೇನು ಮಾಡೋಣ, ಲವನ್ನು ತಗೋಣ, ಅದಕ್ಕೆ ವ, ಲವ. ಆಮೇಲೆ ಇಲ್ಲಿ ವ ಬರೆಯೋಣ, ಅದಕ್ಕೊಂದು ವನ ತಗೊಳ್ಳೋಣ, ವನ. ಇನ್ನು ನ, ಹೌದಾ? ನ ತೊಗೊಂಡಾಗ ಅದಕ್ಕೊಂದು ಯ ತಗೊಳ್ಳೋಣ, ಇಲ್ಲಿದೆ ನೋಡಿ, ನಯ. ಹೌದಾ? ಇಲ್ಲಿ ಯವನ್ನು ಬರ್ಕೊಳ್ಳೋಣ, ಯ ಬರ್ಕೊಂಡಾಗ ಅದಕ್ಕೊಂದು ಮ, ಯಮ, ಯಮರಾಜ. ಹೌದಾ? ಯಮ. ಇನ್ನು ಮ ಬರ್ಕೊಳ್ಳೋಣ, ಹೌದಾ? ಮಕ್ಕೊಂದು ನ, ಇಲ್ಲೊಮ್ಮೆ ಮಗ ಅಂತ ಬರೆದಿದ್ದೀವಿ, ಇನ್ನೊಂದು ನ ತಗೊಳ್ಳೋಣ, ಮನ. ಅದೇ ರೀತಿಯಾಗಿ ನ, ನಖ. ನಖ, ಕವನ್ನು ಕೂಡಿಸಿದ್ರೆ ಏನಾಗತ್ತೆ, ನಖೇನು ಮಾಡೋಣ, ಕ ಕೂಡಿಸಿದ್ರೆ ನಖ. ಕ ರ ಕೂಡಿಸೋಣ, ಕರ. ಹೌದಾ? ನೋಡಿ ಮಕ್ಕಳೇ, ರಸ, ಸಮ, ಮಗ, ಗಜ, ಜಲ, ಲವ, ವನ, ನಯ, ಯಮ, ಮನ, ನಖ, ಕರ. ಮಕ್ಕಳೇ, ಇಂದಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೀನಿ. ನಿಮಗೆ ತಿಳಿದೇ ಇದ್ದರೆ ಇನ್ನೊಂದು ಸಲ ಹೇಳಿ, ಮತ್ತೊಮ್ಮೆ ತಿಳಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಪ್ರಾಣಿಗಳೇ, ಧನ್ಯವಾದಗಳು.